ಯುದ್ಧದ ಪರಿಣಾಮ, ಬೇರೆ ಬೇರೆ ಕಾರಣಗಳು, ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು, ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು, ಈ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಪೆಟ್ರೋಲ್ ಮತ್ತು ಡೀಸೆಲನ್ನು ಮಿತವಾಗಿ ಬಳಸಿ ಅಂಥೇಳಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಕಿಂದ್ರಾಬಾದ್ನಲ್ಲಿ ಕರೆಯನ್ನು ಕೊಟ್ಟಿದ್ದರು. ಮೋದಿಯವರ ಈ ಹೇಳಿಕೆಗೆ ಇದೀಗ ಸಾರ್ವಜನಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದು. ಸದಾಕಾಲ ಮೆಟ್ರೋ ಬಸ್ಗಳನ್ನು ನಂಬಿಕೊಂಡು ಇರೋದಕ್ಕಾಗಲ್ಲ. ನಾವು ಮನೆ ಬಾಗಿಲಿಗೇನೋ ಅವು ಬರೋದಿಲ್ಲ. ಸಾರಿಗೆ ಬಸ್ ಹಾಗೆ ಮೆಟ್ರೋಗಳು, ನಾವು ಬೈಕು ಕಾರುಗಳನ್ನು ಬಳಸಲೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಚಿನ್ನ ಖರೀದಿಯನ್ನು ಬೇಕಿದ್ರೆ 1 ವರ್ಷ ಮುಂದೂಡ್ಬೋದು, ಆದರೆ ನಾವು ಚೀಟಿ ಹಾಕಿದ್ದೀವಿ, ಅದಕ್ಕೆ ಚಿನ್ನ ಬಿಟ್ಟು ಬೇರೆ ಕೊಡೋದೇ ಇಲ್ಲ ಅವರು. ಆಮೇಲೆ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಬೇಗ ಹಾಳಾಗ್ತಾ ಇದ್ದಾವೆ ಅಂತೇಳೆಲ್ಲ ಹೇಳಿದ್ದಾರೆ. ಹಾಗಿದ್ರೆ ಮೋದಿಯವರ ಹೇಳಿಕೆಯ ಬಗ್ಗೆ ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ನೋಡ್ಕೊಂಬರೋಣ. ಏನು ಹೇಳಲ್ಲ, ಆದ್ರೆ ದೇಶ ಸರಿ ಅವ್ರು ಹೇಳಿರೋದು ಸರ್, ನಮ್ಮ ಇವ್ರು ಮೋದಿ ಸರ್ ಹೇಳಿರೋದು ಕರೆಕ್ಟಾಗಿದೆ. ಕಾರಣ ಏನು ಗೊತ್ತಾ, ಟೋಟಲಾಗಿ ಬಿಸ್ನೆಸ್ಗಳು ಎಲ್ಲಿ ಇಲ್ಲ. ಏನು ಕಾರಣ ಅಂದರೆ ಇದೇ ಕರ್ನಾಟಕದಲ್ಲಿ ಮೊದಲಿರೋಷ್ಟು ಬಿಸ್ನೆಸ್ಗಳು ಇಲ್ಲ. ಆದ್ದರಿಂದ ಅವ್ರು ಹೇಳಿರೋದು ಕರೆಕ್ಟಾಗಿದೆ. ದೇಶದಲ್ಲಿ ಅದೇ ಥರನೇ ಅಭಾವ ಆಗಿದೆ. ಬೇರೆ ದೇಶದಲ್ಲಿ ಯುದ್ಧ ಆಗಿರೋದ್ರಿಂದ ನಮ್ಮ ಇದರಲ್ಲಿ ಪರಿಣಾಮ ಆಗಿದೆ. ಕೆಲವೊಂದು ಎಣ್ಣೆ ರೇಟು, ಪ್ರತಿಯೊಂದು ನಾವು ತಿನ್ನೋ ಆಹಾರದನ್ನು ಎಲ್ಲ ಪ್ರತಿಯೊಂದು ತರಕಾರಿಯಿಂದನೂ ಜಾಸ್ತಿ ಆಗಿದೆ. ಅವ್ರು ಹೇಳಿರೋದು 100% ಸತ್ಯ. 1 ವರ್ಷ ತಾಳ್ಮೆಯಿಂದ ಇರೋದು ಒಳ್ಳೆಯದೇ ಅಂತ ನನ್ನ ಅನಿಸಿಕೆ. ಇನ್ನು ನಾನು ಹೆಚ್ಚಿಗೆ ಏನು ಹೇಳಲ್ಲ. ಆದ್ರೆ ದೇಶಕ್ಕೋಸ್ಕರ ಅವರೊಬ್ಬ ಒಳ್ಳೆ ವ್ಯಕ್ತಿ, ಅವ್ರು ಇರೋವರೆಗೂ ನಮ್ಮ ದೇಶ ಚೆನ್ನಾಗಿರುತ್ತೆ. ರೈಟ್ ಇದ್ದರೆ ಜನಗಳಿಗೆ ದುಡ್ಡು ಕಾಸು ಓಡಾಡಲ್ಲ, ಅದೆಲ್ಲ ಇದಾಗಬೇಕಲ್ಲ. ಚಿನ್ನದ ರೇಟ್ ಕಡಿಮೆ ಇದ್ದರೂ ಮಾತ್ರ ತಗೊಳಕ್ಕೆ ಸಾಧ್ಯ, ಇಲ್ಲಾಂದರೆ ಎಲ್ಲಿ ತಗೋತಾರೆ ಮೇಡಮ್? ಜೀವನ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಅಂಥವ್ರೆಲ್ಲರೂ ತಗೊಳ್ಳೋದು ಸ್ವಲ್ಪ ಹಿಂಸೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.